ಕೆಲಸ ಶುರುವಾಗಿದೆ. As the MLA of application process, what precautionary measures you have taken to protect the vote of the voters? ನಾವು ಈಗಾಗಲೇ PLA, BLO, ಸೂಪರ್ವೈಸರು ಸರ್ಕಾರ ಸೂಚನೆಗಳನ್ನ ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ವಿ. ಇಲ್ಲಿ ವಾಸ ಇರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಆ ಹಕ್ಕು ಹೆಸರಲ್ಲಿ ಪಾಲ್ಗೊಳ್ಬೇಕು. ಪ್ರತಿಯೊಬ್ಬರು ಇಲ್ಲಿ ನಾಗರಿಕರಾಗಬೇಕು, ಪ್ರತಿಯೊಬ್ಬರಿಗೂ ವೋಟರ್ ಐಡಿ ಹಾಕಬೇಕು, ಆಧಾರ್ ಕಾರ್ಡ್ ಹಾಕಬೇಕು. ಅದರ ಮೇಲೆ ನಾವೆಲ್ಲಾನು Sir, as per election commission rules, BLO ಅವರು ಅವ್ರ ಮನೆಯವರಿಗೆ ಇನ್ಫಾರ್ಮೇಶನ್ ಫಾರ್ಮ್ ಕೊಡಬೇಕಂತ ನಮ್ ಕ್ಷೇತ್ರದಲ್ಲಿ 70% ಟೆನೆಂಟ್ ಮನೆ ಇದೆ. 1 ವರ್ಷ ಈ ಮನೇಲಿ ಇರ್ತಾರೆ, 1 ವರ್ಷ ಯಾರ ಮನೇಲಿ ಇರ್ತಾರೋ ಅವ್ರು ಕೊಡ್ಬೇಕು ಅಂತ ನಾವು ಹೇಳಿದೀವಿ. ಅಕಸ್ಮಾತ್ ಆ ಮನೆಯಲ್ಲಿ ಅವ್ರು ಇರ್ಲಿಲ್ಲ ಸರ್, ಅದಕ್ಕೆ ಸ್ವಲ್ಪ ನೀವು MLA ಅವ್ರನ್ನ ಕರ್ಸಿ, ಅವ್ರನ್ನ ಎಲ್ಲಿದ್ದಾರೋ ಅವ್ರನ್ನ ಕರ್ಸಿ ನಮ್ಮ ಮುಖಂಡರುಗಳು ಕೆಲಸ ಮಾಡ್ತಾರೆ. ನಾವು ನಿಮಗೆ ನಮ್ಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ದಯವಿಟ್ಟು ನೀವು BLOs ನ ಒಂದು ಇನ್ಸ್ಟ್ರಕ್ಷನ್ ಕೊಡಿ, ಒಂದು ರಿಕ್ವೆಸ್ಟ್ ಮಾಡಿ. ಯಾಕಂದ್ರೆ ನೋಡಿ ಸರ್, ಇವಾಗ ಇರ್ತಾರೆ ಅವ್ರು. ಇನ್ನೊಂದು ಏನಂದ್ರೆ ಬೂತ್ ಲೀಡರ್ಸ್ ಅವ್ರಿಗೆ ಗೊತ್ತಿರುತ್ತೆ ಯಾವ ಹೋಗಿರೋ ಮನೆ ಖಾಲಿ ಮಾಡಿ ಎಲ್ಲಿ ಹೋಗಿರ್ತಾರೆ. ಆ ಮನೆಯವರು ಅಲ್ಲಿ ಇರಲ್ಲ, ಅದಕ್ಕೆ ಇನ್ಫಾರ್ಮೇಶನ್ ಫಾರ್ಮ್ಸ್ ತಕರಾರು ಮಾಡಿ ನಾವು ಕೊಡಿಸ್ತೀವಿ. ಅದು ಮಾಡಿ.